ಇದುವರೆಗೂ KPC ಉಪಾಧ್ಯಕ್ಷ ಡಿ ಸಿ ಎಮ್ ಆಗಿದ್ದ ಡಿ ಕೆ ಶಿವಕುಮಾರ್ ಈಗ ನೂತನ ಮುಖ್ಯಮಂತ್ರಿ ಆಯ್ಕೆ ಆಗಿದ್ದಾರೆ. ಅದನ್ನು ಕಂಡುಬಿಟ್ಟು ವಿರೋಧಿಗಳು ಯಾರು ನನಗೆ ಗೊತ್ತಿಲ್ಲ. ಬೆಂಗಳೂರು ಸದಾಶಿವರ ಡಿ ಕೆ ಶಿವಕುಮಾರ್ ನಿವಾಸದ ಮನೆ ಹಿಂಭಾಗ ಹೋಮಾಚಾರ ಮಾಡಿದ್ದಾರೆ. ತಪ್ಪಿದು. ಹೋಮಾಚಾರ ಮಾಡಿ ರಂಗೋಲಿ ಆಕಾರ ಚಿತ್ರ ಬಿಡಿಸಿ ಬದಲಿ ಕೋಳಿ ಬಲಿ ಕೊಟ್ಟು ಅರಿಶಿನ ಕುಂಕುಮ ಹಾಕಿ ಹಚ್ಚಿ ಹಾಕಿದ್ದಾರೆ. ಕೋಳಿ ಬಲಿ ಕೊಟ್ಟು ಇದು ತಪ್ಪಿದು. ಹೋಮಾಚಾರ ಮಾಡೋದು ತಪ್ಪು. ಅವರು ವಿರೋಧಿಗಳು ಮಾಡಿರೋದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಏನು ಹೇಳ್ಬಿಟ್ಟು ಆರೋಳಿಗೂ ಬಿಡೋದು ಸಭೆಗೆ ಸ್ವಾತಂತ್ರ್ಯಕ್ಕೆ ಬಂದ ಒಟ್ಟಪದಾಗಿ ಹೋದಾಗ ಅವ್ರು ಸ್ವಚ್ಛಕ್ಕೆ ರೀತಿ ಭೇಟಿ ಕೊಟ್ಟಾಗ ನೋಡಿ ನಿಮ್ಮಿಂದ ನಾನು ಚೇರ್ ಜಲ್ಲಿಗೆ ಹೋಗ್ಬಿಟ್ರು ನನ್ನನ್ನು ನೀವು ಬಿಡಲಿಲ್ಲ, ಸಪೋರ್ಟ್ ಮಾಡಿದೆ. ಅದಕ್ಕೆ ನಾನು CM ಆಗಿರೋಂಥ ಭಾಳ 8 ಬಾರಿ ಕನಕಪುರದಿಂದ ಸಾತ್ನೂರಾಗಿತ್ತು. ಸಾತ್ನೂರಿಂದ 3 ಸಲ, ಇಲ್ಲಿಂದ ಕನಕಪುರದಿಂದ 3 ಸಲ. ಸೊ ಒಟ್ಟು ಸಾತ್ನೂರು 4-5 ಬಾರಿಗಿದ್ದರು. ಇಲ್ಲಿಂದ ಕನಕಪುರದಿಂದ 3-4 ಬಾರಿಗೆ. ಸೊ ಒಟ್ಟು 8 ಬಾರಿಗೆ ಸರಿಯಾಗಿದೆ. ಅವ್ನು ಬಿಟ್ಟೇ ಇಲ್ಲ. ಹಾಗಾಗಿ ಅವರು ಋಣಭಾರ ಅಂತೇಳಿ ಕನಕಪುರಕ್ಕೆ ಹೋಗಿದ್ದಾರೆ. ಅದು ಆಳದೊಂದು ಬಾಕಿ ಅಷ್ಟು ಚೆನ್ನಾಗಿ ಪೀಸಿದ್ದಾರೆ. ಕನಕಪುರ ಅವ್ರು ಪೀಸಿದ್ದಾರೆ. ಠೇವಣಿ ಕಳ್ಕೊಂಡಿದ್ವಿ 6 ಲಕ್ಷಕ್ಕೂ. ಈಗ ಹೇಳಿದ್ದಾರೆ, ಈಗ ಹೇಳ್ತಾ ಮಾತಾಡ್ತಾ ನಾನು 2028 1 ವರ್ಷ 11 ತಿಂಗಳು 2 ವರ್ಷ ಕೊಟ್ಟು ಲೇಟ್ ಮಾಡಿದರು ಸಿದ್ದರಾಮಯ್ಯ. ಇದರಿಂದಾಗಿ ನಾನು 1 ವರ್ಷ 11 ತಿಂಗಳು ಪರೋಕ್ಷ ನಾವು ಹೇಳ್ತೇವೆ. ಇನ್ನು ಆದರೂ ನಾನು 2028 ನಾನೇ ಮುಖ್ಯಮಂತ್ರಿ ಆಗಿ ಬೆಂಬಲ ಕೊಡಬೇಕು ಅಂತ ಹೇಳಿದ್ರು. 2028 ಅಂದರೆ ಸಿದ್ದರಾಮಯ್ಯ ಈಗ ವಯಸ್ಸಾಗತ್ತೆ. ಈಗ 80 ಆಗ್ತಿದೆ. ಎಷ್ಟೋ ಹೋಗಿ ಅವಾಗ ವಯಸ್ಸಾಗ್ಬಿಡುತ್ತೆ. ಸಿದ್ದರಾಮಯ್ಯದು ಯಾರಾಗ್ತಾರೆ CM ಅಭ್ಯರ್ಥಿ ಅಂತ ಕಾಂಪಿಟೇಷನ್ ಇರುತ್ತೆ. ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಕಾಂಪಿಟೇಷನ್ ಇದೆ. ಸತೀಶ್ ಜಾರಕಿಹೊಳಿ KPC ಅಧ್ಯಕ್ಷ ಆಗಿಲ್ಲ. ಅವರು ಮತ್ತು ಮೂಲ ಕಾಂಗ್ರೆಸ್ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಯಾವತ್ತೂ ಅವ್ರು ಬೆಂಬಲಿಸಲ್ಲ. ಉತ್ತರ ಕರ್ನಾಟಕ ಸೀಮಿತ. ಹಾಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿ 2028ಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಸೆಂಬ್ಲಿ ಎಲೆಕ್ಷನ್ಗೆ. ಇನ್ನು NDAಯಿಂದ ಯಾರಾಗ್ತಾರೆ MD ಅಂತ ಹೇಳ್ತೀನಿ. BJP JDSಯಿಂದ ವಿಜೇಂದ್ರನ ಭಾಳ ವಿರೋಧಿ. ವಿಜೇಂದ್ರನೂ ಒಂದು ಚುನಾವಣೆ ಗೆಲ್ಲಿಸಿಲ್ಲ. ಕುಮಾರಸ್ವಾಮಿನ CM ಅಭ್ಯರ್ಥಿ ಅಂತ BJP ಹಾಕೊಂಡು ಘೋಷಣೆ ಮಾಡುತ್ತೆ. ಅಲ್ಲಿಗೆ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ, ಕುಮಾರಣ್ಣ ಒಕ್ಕಲಿಗ. ಈಗ ಒಕ್ಕಲಿಗ ಫಿಕ್ಸ್ ಆಗಿದೆ. ನಾನು ಮುಂಚೆನೇ ಹೇಳಿದ್ದೆ 6 ತಿಂಗಳ ಮುಂಚೆ. ಈಗ ಒಕ್ಕಲಿಗ ಈಗ ಡಿ ಕೆ ಶಿವಕುಮಾರ್ ಪೇಡ ಆಗಿದೆ. ನೆಕ್ಸ್ಟು CM ಆಗಿ ಶಿವಕುಮಾರ್ ಅವರು ಖಂಡಿತ ಪ್ರಮಾಣ ಸ್ವೀಕರಿಸ್ತಾರೆ ಅಂತ. ಯಾಕೆ BJP ಹೈಕಮಾಂಡ್ ಒತ್ತಾಯ ಮಾಡಿ ಮಾರುತ್ತೆ. ಇವ್ರಿಗೆ ಡಿ ಕೆ ಶಿವಕುಮಾರ್ ವಿರುದ್ಧ ITD ಕೇಸ್ ಹಾಕ್ತಾರೆ. ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರೆ ಹಿಂದೆ ಬ್ಯಾಕ್ ಸೈಡಿಂದ. ಸಿದ್ದರಾಮಯ್ಯ ಇದು ಡಿ ಕೆ ಶಿವಕುಮಾರ್ ತುಳಿಯೋಕ್ಕೆ ಒಪ್ಪಂದ ಆಗಿದೆ. ಹಾಗಾಗಿ 2028ಕ್ಕೆ ಮುಖ್ಯಮಂತ್ರಿಗೆ ಶಿವಕುಮಾರ್ ಪ್ರಮಾಣ ಸ್ವೀಕರಿಸೋದು 100% ನಿಜ, ಸತ್ಯ, ಸುಳ್ಳಲ್ಲ.